ಶುಭ ಸಮಾರಂಭಗಳಲ್ಲಿ ಮನೆಯನ್ನ ಹೂವುಗಳಿಂದ ಅಲಂಕರಿಸೋದು ಸಾಮಾನ್ಯ. ಆದರೆ ಸದಾಕಾಲ ಮನೆಯನ್ನ ಚಂದವಾಗಿ ಇರಿಸಿಕೊಳ್ಳೋದು ಒಂದು ಕಲೆ. ನಿಮ್ಮ ಮನೆಯಲ್ಲಿ ಬಳಸದೆ ವೇಸ್ಟ್ ಆಗಿ ಬಿದ್ದಿರೋ ವಸ್ತುಗಳು ಇದೆಯಾ? ಹಾಗಾದ್ರೆ ಅವುಗಳನ್ನ ಬಳಸಿ ಗೃಹಾಲಂಕಾರ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಈ ಸ್ಟೋರಿಯಲ್ಲಿ. ಹಬ್ಬ, ಶುಭ ಸಮಾರಂಭಗಳಲ್ಲಿ ಮನೆಯನ್ನ ಹೂವುಗಳಿಂದ ಅಲಂಕರಿಸುವುದು ಸಾಮಾನ್ಯ. ಆದರೆ ಸದಾಕಾಲ ಮನೆಯನ್ನ ಚಂದವಾಗಿ ಇರಿಸಿಕೊಳ್ಳುವುದು ಒಂದು ಕಲೆ. ಇದು ಖುಷಿಯನ್ನ ಇಮ್ಮಡಿಗೊಳಿಸಿ ಮಾನಸಿಕ ಆರೋಗ್ಯವನ್ನ ಉತ್ತಮವಾಗಿಸುತ್ತೆ. ಅಲ್ಲದೆ ಮನೆಯ ಶೈಲಿ ವಿನ್ಯಾಸ ವಿಭಿನ್ನವಾಗಿ ಕಾಣುವಂತೆ ಮಾಡುತ್ತೆ. ಮನೆಯನ್ನ ಹೂವಿನಿಂದ ಅಷ್ಟೇ ಅಲ್ಲ, ಮನೆಯಲ್ಲಿರುವ ಬೇಡದ ಅಥವಾ ತ್ಯಾಜ್ಯ ಎಂದು ಬಿಸಾಡುವ ವಸ್ತುಗಳಿಂದ ಅಲಂಕರಿಸಬಹುದು. ಹಾಗೆಂದು ಅದಕ್ಕೆ ನೀವೇನು ಹೆಚ್ಚು ಹಣ ವ್ಯಯಿಸಬೇಕು ಅಂತಿಲ್ಲ. ಕಡಿಮೆ ಖರ್ಚಿನಲ್ಲಿ ಹಳೆಯ ವಸ್ತುಗಳನ್ನ ಹೊಸ ರೂಪ ಕೊಟ್ಟು ಮನೆಯನ್ನ ಅಲಂಕರಿಸೋದಕ್ಕೆ ಸಾಧ್ಯ. ಅಡುಗೆ ಮನೆಯ ಹಳೆ ಪಾತ್ರೆ ಬಳಸಿ ಹೀಗೆ ಮಾಡಿ. ಸಾಮಾನ್ಯವಾಗಿ ಪಿಂಗಾಣಿ ಪಾತ್ರೆಗಳು ಒಡೆದು ಹೋಗುತ್ತೆ, ಪ್ಲಾಸ್ಟಿಕ್ ಡಬ್ಬಿಗಳು ಬೇಡವಾಗುತ್ತೆ. ಇವನ್ನೆಲ್ಲ ವಿಲೇವಾರಿ ಮಾಡುವುದು ಕಷ್ಟ. ಇಂಥ ವಸ್ತುಗಳನ್ನ ಬಳಸಿಕೊಂಡು ಅವುಗಳಲ್ಲಿ ಹೂವನ್ನಿಟ್ಟು ಟೇಬಲ್ ವಾಸ್ನಂತೆ ಬಳಸಬಹುದು. ಕಲೆಯ ಬಗ್ಗೆ ಆಸಕ್ತಿ ಇದ್ರೆ ಡಬ್ಬಿ ಬಟ್ಟಲುಗಳ ಮೇಲೆ ಚಿತ್ತಾರ ಬಿಡಿಸಿ ಅದರಲ್ಲಿ ಹೂವಿನ ಗಿಡಗಳನ್ನ ನೆಟ್ಟು ಮನೆಯ ಕಿಟಕಿ ಬಳಿ ಅಥವಾ ಲಿವಿಂಗ್ ಏರಿಯಾದಲ್ಲಿ ಅವುಗಳನ್ನ ಚಂದವಾಗಿ ಜೋಡಿಸಬಹುದು. ಹಳೆಯ ಶಾಂಪೂ ಬಾಟಲ್ಗಳನ್ನ ಏನ್ ಮಾಡಬೇಕು ಗೊತ್ತಾ? ಎಲ್ಲರ ಮನೆಯಲ್ಲಿಯೂ ಶಾಂಪೂ ಬಾಟಲ್ಗಳು ಇದ್ದೇ ಇರತ್ತೆ. ಶಾಂಪೂ ಖಾಲಿಯಾದ ಬಳಿಕ ಅವುಗಳನ್ನು ಚೆನ್ನಾಗಿ ತೊಳೆದು ಒಣಗಿಸಿಕೊಳ್ಳಿ. ಅದನ್ನ ಸೆಣಬಿನ ಹಗ್ಗ ಅಥವಾ ರಟ್ಟಿನಿಂದ ಅಲಂಕರಿಸಿ. ನಂತರ ಅದಕ್ಕೆ ಒಂದೆರಡು ಸುಗಂಧ ಭರಿತ ಹೂವುಗಳನ್ನು ಹಾಕಿ ಅಂದ ಹೆಚ್ಚಿಸಲು ಒಂದೆರಡು ಕೃತಕ ಹೂವುಗಳನ್ನು ಬಳಸಬಹುದು. ಇದು ಮನೆಗೆ ಡಿಫರೆಂಟ್ ಲುಕ್ ಜೊತೆಗೆ ಹೆಚ್ಚು ಖರ್ಚಿಲ್ಲದೆ ಮನೆಯನ್ನ ಸುಂದರವಾಗಿಸುತ್ತೆ. ಹಳೆಯ ಸೂಟ್ಕೇಸ್ ಬಳಸಿ ಹೀಗೆ ಮಾಡಿ. ಮನೆಯಲ್ಲಿ ಮೂಲೆ ಸೇರಿರುವ ಸೂಟ್ಕೇಸ್ಗಳನ್ನ ಮನೆ ಅಲಂಕರಿಸುವುದಕ್ಕೆ ಬಳಸಿಕೊಳ್ಳಬಹುದು. ಬಾಲ್ಕನಿಗಳಲ್ಲಿ ಹಳೆಯ ಸೂಟ್ಕೇಸ್ಗಳನ್ನ ಇರಿಸಿ ಅದಕ್ಕೆ ಕೊಂಚ ಮರಳು ಮಿಶ್ರಿತ ಮಣ್ಣು ಸ್ವಲ್ಪ ಗೊಬ್ಬರ ಸೇರಿಸಿ ಹೂವಿನ ಗಿಡವನ್ನ ನೆಟ್ರೆ ಹಸಿರೆಲೆಗಳ ಜೊತೆಗೆ ಚಂದದ ಹೂಗಳು ಇಡೀ ಮನೆಗೆ ಹೊಸತನ ನೀಡುತ್ತೆ. ಹೆಣೆದ ಹೂದಾನಿಗಳಿಂದ ಏನ್ ಮಾಡಬಹುದು ಗೊತ್ತಾ? ಬಿದಿರು ಪ್ಲಾಸ್ಟಿಕ್ ವೈರ್ ಬಳಸಿಕೊಂಡು ಚಂದದ ಹೂವುಗಳೊಂದಿಗೆ ಮನೆಯನ್ನ ಅಂದವಾಗಿ ಇಡಬಹುದು. ಪ್ಲಾಸ್ಟಿಕ್ ನಾಯರ್ಗಳನ್ನ ಸುಲಭದಲ್ಲಿ ಹೆಣಿಬಹುದು. ಹೂದಾನಿಗಳ ರೂಪದಲ್ಲಿ ಹೆಣೆದುಕೊಂಡ್ರೆ ಅದರೊಳಗೆ ಹೂವುಗಳನ್ನಿಟ್ಟು ಮನೆಯೊಳಗಿನ ಗೋಡೆಗೆ ಅಥವಾ ಬಾಗಿಲುಗಳ ಅಕ್ಕಪಕ್ಕದಲ್ಲಿ ತೂಗು ಹಾಕಬಹುದು. ಪ್ಲಾಸ್ಟಿಕ್ ಕ್ಯಾನ್ ಅಥವಾ ಮಗ್ಗಳಿಗೆ ಸಣ್ಣ ರಂಧ್ರವಾದ್ರೂ ನೀರು ಸೋರುತ್ತೆ. ಹಾಗೆಂದು ಅದನ್ನ ಎಸೆಯೋದಕ್ಕೆ ಮನಸ್ಸಾಗೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅವುಗಳನ್ನು ಚೆನ್ನಾಗಿ ತೊಳೆದು ಬಣ್ಣ ಹಚ್ಚಿ ಕ್ರಿಯಾತ್ಮಕತೆಗೆ ತಕ್ಕಂತೆ ಚಂದದ ಡಿಸೈನ್ಗಳನ್ನು ಚಿತ್ರಿಸಿ ನಂತರ ಅದರಲ್ಲಿ ಹೂಗಳನ್ನಿಟ್ಟು ಡೈನಿಂಗ್ ಟೇಬಲ್ಗಳ ಮೇಲೆ, ಟೀಪಾಯಿಗಳ ಮೇಲೆ, ಸ್ಟಡಿ ಟೇಬಲ್ಗಳ ಮೇಲೆ ಅಷ್ಟೇ ಯಾಕೆ ಅಡುಗೆ ಮನೆಯಲ್ಲೂ ಇರಿಸಿಕೊಳ್ಳಬಹುದು. ಇದರಿಂದ ಮನೆಗೆ ಹೊಸ ಲುಕ್ ಸಿಗುತ್ತೆ. ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು. ಮನೆಯನ್ನ ಹೀಗೆ ವಿಧ ವಿಧವಾಗಿ ಹೂಗಳಿಂದ ಅಲಂಕರಿಸೋದ್ರಿಂದ ಮಾನಸಿಕ ಆರೋಗ್ಯವನ್ನ ಉತ್ತಮವಾಗಿಸಿಕೊಳ್ಳಬಹುದು. ಮನೆಯನ್ನ ಹೂಗಳಿಂದ ಅಲಂಕರಿಸೋದ್ರಿಂದ ಹೊರಗಿನ ಕೆಟ್ಟ ವಾಸನೆ ಮನೆ ಪ್ರವೇಶಿಸದಂತೆ ತಡೆದು ಸದಾಕಾಲ ತಾಜಾತನದ ಅನುಭವ ನೀಡುತ್ತೆ. ಲಘು ಪರಿಮಳವುಳ್ಳ ಹೂಗಳನ್ನ ಬಳಸೋದ್ರಿಂದ ಮನಸ್ಸಿಗೆ ಫ್ರೆಶ್ ಫೀಲ್ ನೀಡುತ್ತೆ. ಒತ್ತಡವನ್ನ ನಿವಾರಿಸುತ್ತೆ. ಆಮ್ಲಜನಕದ ಪರಿಚಲನೆ ಸುಧಾರಣೆಯಾಗುತ್ತೆ. ಬಣ್ಣ ಬಣ್ಣದ ತಾಜಾ ಹೂಗಳು ಮನಸ್ಸಿಗೆ ಖುಷಿಯನ್ನ ನೀಡುತ್ತೆ. ಮಾನಸಿಕ ಸ್ಥಿರತೆ ಹೆಚ್ಚಿಸುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.